ಶ್ರೀಮಂತರ ಕನಸನ್ನು ನನಸು ಮಾಡ್ಬೋದು ಅಂತೇಳಿ ಒಂದು ಡಿ ಅಕಾಡೆಮಿ ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಟ್ರೇಡ್ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಸುಮ್ಮನೆ ಕಷ್ಟಪಡ್ತಾ ಇದ್ದೆ. ಒಳ್ಳೆ ಕೋಚಿಂಗ್ ಕೊಟ್ಟರು. ಮನೋಜ್ ಸರ್ ಎಂಥ ಕೋಚರ್ ಅಂದರೆ ನಿಜವಾಗಿ ಅದು ಅಲ್ಟಿಮೇಟ್. TIDI ಅಕಾಡೆಮಿಯ ಅತ್ಯುತ್ತಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ತರಬೇತಿಗಾಗಿ ಈ ನಂಬರ್ಸ್ಗೆ ಕಾಲ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಾರಣ ಹೋಮಕ್ಕೆ ಹೆಸರುವಾಸಿಯಾಗಿರೋ ಪಾಕ್ನಲ್ಲೀಗ ಅಂದರೆ ಅಲ್ಪಸಂಖ್ಯಾತರ ಮಾರಣ ಹೋಮಕ್ಕೆ ಫೇಮಸ್ ಆಗಿರೋ ಪಾಕಿಸ್ತಾನದಲ್ಲೀಗ ಹಿಂದೂಗಳ ಜನಸಂಖ್ಯೆ ಒಂಚೂರು ಇಂಪ್ರೂವ್ ಆಗ್ತಿರೋ ವಿಚಾರ, ಬಹಳ ಅಚ್ಚರಿಯ ವಿಚಾರ ಹೊರಬಿದ್ದಿದೆ. ಪಾಕ್ನಲ್ಲಿ ಹಿಂದೂಗಳೇ ಅತಿ ದೊಡ್ಡ ಅಲ್ಪಸಂಖ್ಯಾತರು. ಎಷ್ಟು ಪರ್ಸೆಂಟೇಜ್? 2% ಇಲ್ಲ, ಹೇಳ್ತೀವಿ ನೋಡಿ. ಅವರ ಜನಸಂಖ್ಯೆ ಈಗ 38 ಲಕ್ಷಕ್ಕೆ ಏರಿಕೆಯಾಗಿದೆ. ಜಸ್ಟ್ 38 lakhs. ಅದೂ ಇಂಪ್ರೂವ್ಮೆಂಟ್ ಅಂತೆ. ಹೀಗಂತ ಕಳೆದ ವರ್ಷದ ಪಾಕ್ ಜನಗಣತಿಯಿಂದ ಗೊತ್ತಾಗಿದೆ. 2017ರ ಜನಗಣತಿ ಪ್ರಕಾರ ಪಾಕ್ನಲ್ಲಿ 35 ಲಕ್ಷ ಹಿಂದೂಸ್ ಇದ್ದರು. 2023ರಲ್ಲಿ 38 ಲಕ್ಷ ಜನಕ್ಕೆ ಏರಿಕೆಯಾಗಿದೆ ಅಂತ ಪಾಕ್ನ ಲೇಟೆಸ್ಟ್ ಜನಗಣತಿಯ ಡೇಟಾ ಹೇಳಿದೆ. ಅಂದರೆ 6 ವರ್ಷಗಳಲ್ಲಿ 3 ಲಕ್ಷ ಹಿಂದೂಗಳು ಜಾಸ್ತಿ ಆಗಿದ್ದಾರೆ. ಆದರೆ ಪಾಕ್ನ ಒಟ್ಟು ಜನಸಂಖ್ಯೆಯಲ್ಲಿ ಅವ್ರ ಪಾಲು 2% ದಾಟಲ್ಲ. 1.73% ಇತ್ತು, ಅದು ಡೌನ್ ಆಗಿದೆ 1.61%ಗೆ. ಅದರರ್ಥ ಉಳಿದ ಸಮುದಾಯಗಳದ್ದು ಜಾಸ್ತಿ ಏರಿಕೆಯಾಗಿದೆ, ಇವ್ರಿಗಿಂತನೂ ವೇಗವಾಗಿ ಜಾಸ್ತಿ ಆಗಿದೆ ಅಂತ. 2017ರಲ್ಲಿ ಪಾಕ್ನಲ್ಲಿ 26 ಲಕ್ಷ ಇದ್ದ ಕ್ರಿಶ್ಚಿಯನ್ರ ಸಂಖ್ಯೆ 2023ರಲ್ಲಿ 33 ಲಕ್ಷಕ್ಕೆ ಜಂಪ್ ಆಗಿದೆ. ಈ ಮೂಲಕ 6 ವರ್ಷಗಳಲ್ಲಿ ಪಾಕ್ ಕ್ರಿಶ್ಚಿಯನ್ ಜನಸಂಖ್ಯೆಯ ಪಾಲು 1.27%ನಿಂದ 1.37%ಗೆ ಜಂಪ್ ಆಗಿದೆ. ಆದರೆ ಪಾಕಿಸ್ತಾನದಲ್ಲಿ ಮುಸ್ಲಿಮರಾಗಿದ್ದು ತುಳಿತಕ್ಕೆ ಒಳಗಾಗಿರೋ ನಾನ್ ಮುಸ್ಲಿಂ ಅಂತ ಕರೆಸಿಕೊಳ್ಳೋ ಅಹಮದಿ ಮುಸ್ಲಿಮರ ಸಂಖ್ಯೆ ಫುಲ್ ಕುಸಿತಾ ಇದೆ. 6 ವರ್ಷಗಳಲ್ಲಿ 0.09%ನಿಂದ 0.07%ಗೆ ಇಳಿದು ಹೋಗಿದೆ. ಕೇವಲ ಪರ್ಸೆಂಟೇಜ್ನಲ್ಲಷ್ಟೇ ಅಲ್ಲ, ಒಟ್ಟಾರೆ ಸಂಖ್ಯೆಯಲ್ಲೂ ಕೂಡ ಅವರ ನಂಬರ್ಸ್ ಫುಲ್ ಕ್ರ್ಯಾಶ್ ಆಗಿದೆ. ಉಳಿದಂತೆ 16,000 ಸಿಖ್ಖರು ಹಾಗೂ 2,500 ಪಾರ್ಸಿಗಳು ಪಾಕಿಸ್ತಾನದಲ್ಲಿದ್ದಾರೆ. ಇದೆಲ್ಲದರ ನಡುವೆ ಅಚ್ಚರಿ ಅನ್ನೋ ಹಾಗೆ ಒಟ್ಟು 24 ಕೋಟಿ ಜನಸಂಖ್ಯೆ ಇರೋ ಪಾಕ್ನಲ್ಲಿ ಕಳೆದ 6 ವರ್ಷಗಳಲ್ಲಿ ಮುಸ್ಲಿಂ ಜನಸಂಖ್ಯೆಯ ಪಾಲು ಡೌನ್ ಆಗಿದೆ. ಎಷ್ಟರಿಂದ ಎಷ್ಟು? 96.47%ನಿಂದ 96.35% ಆಗಿದೆ. ಹಾಗಾದರೆ ಪಾಕಿಸ್ತಾನದಲ್ಲಿ ಮುಂಚೆ ಪರಿಸ್ಥಿತಿ ಹೇಗಿತ್ತು? 1941ರ ಡೇಟಾ ಪ್ರಕಾರ ವೆಸ್ಟ್ ಪಾಕಿಸ್ತಾನ್ನಲ್ಲೇ, ಬಾಂಗ್ಲಾದೇಶದ ಬಿಟ್ಬಿಡಿ, ಆಮೇಲೆ 71ನಲ್ಲಿ ಪಾಕಿಸ್ತಾನ 2 ಪೀಸ್ ಆಯಿತು. ಈಸ್ಟ್ ಮತ್ತು ವೆಸ್ಟ್ ಪಾಕಿಸ್ತಾನ ಬೇರೆ ಬೇರೆ ಆಗಿದ್ದು ಬಾಂಗ್ಲಾ ಆಯಿತು. ವೆಸ್ಟ್ ಪಾಕಿಸ್ತಾನ ಮಾತ್ರ ಪಾಕಿಸ್ತಾನ ಉಳಿತಲ್ವಾ. ಸೊ ಬರೀ ನಾವೀಗ ವೆಸ್ಟ್ ಪಾಕಿಸ್ತಾನದ ಮಾತ್ರ ಹಿಡಿಯೋಣ. ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಅಲ್ಲಿ 15%ನಷ್ಟು, 14.6 ಪ್ರಿಸೈಸ್ಲಿ ಹೇಳಬೇಕು ಅಂದರೆ ಅರೌಂಡ್ 15% ಅಂತ ಅಂದ್ಕೊಳ್ಳಿ, ಅಷ್ಟು ಹಿಂದೂ ಜನಸಂಖ್ಯೆ ಇತ್ತು. ಈಗ ಅದು 1.6%ಗೆ ಡೌನ್ ಆಗಿದೆ. ಮಧ್ಯದಲ್ಲಿ 1947ರಲ್ಲಿ ದೇಶ ವಿಭಜನೆಯಾದಾಗ ದೊಡ್ಡ ಪ್ರಮಾಣದ ಹಿಂದೂಗಳು ಅಲ್ಲಿಂದ ಭಾರತಕ್ಕೆ ಬಂದರು. ನಾವು ಭಾರತದಲ್ಲಿರ್ತೀವಿ ಅಂತ ಹೇಳಿ. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸಾಮೂಹಿಕವಾಗಿ ಹಿಂದೂಗಳ ನಾಶವನ್ನು ಕೂಡ ನಡೆಸಲಾಯಿತು, ದಾಳಿಯನ್ನು ಕೂಡ ಮಾಡಲಾಯಿತು, ಸಾಮೂಹಿಕ ಹತ್ಯಾಕಾಂಡಗಳನ್ನು ನಡೆಸಲಾಯಿತು. ಒಂದಷ್ಟು ಪ್ರಮಾಣದ ಮುಸ್ಲಿಮರು ಇಲ್ಲಿಂದ ಆ ಕಡೆ ಕೂಡ ಹೋದರು, ಅದೆಲ್ಲ ಆಯಿತು. ಆದರೂ ಕೂಡ 15%ಇಂದ 1.6%, ಅದು ದೊಡ್ಡ ಡ್ರಾಸ್ಟಿಕ್ ಡಿಕ್ಲೈನ್, ಅದು ದೊಡ್ಡ ಪ್ರಮಾಣದ ಕುಸಿತ. ಅದು ಸರಿಸುಮಾರು 10 ತಿಂಗಳಿಂದ ನಡೀತಾ ಇರೋ ಗಾಜಾ ಯುದ್ಧದಲ್ಲಿ ಈಗ ಮಹತ್ವದ ಬೆಳವಣಿಗೆ ಆಗಿರೋ ತರ ಕಾಣಿಸ್ತಾ ಇದೆ. ಗಾಜಾವನ್ನ ಅಕ್ಷರಶಃ ಸ್ಮಶಾನ ಮಾಡಿರೋ ಇಸ್ರೇಲಿ ಸೇನೆ ಈಗ ಹಮಸ್ ಮುಖ್ಯಸ್ಥನನ್ನೇ ಹೊಡೆದು ಹಾಕಿದೀವಿ ಅಂತ ಅನೌನ್ಸ್ ಮಾಡಿದೆ. ಇತ್ತೀಚೆಗೆ ಜುಲೈ 13ನೇ ತಾರೀಕು ನಡೆಸಿದ ದಾಳಿಯಲ್ಲಿ ಹಮಸ್ ಪಟಾಲಂನ ಲೀಡರ್ ಮೊಹಮ್ಮದ್ ಡೀಫ್ ಹತನಾಗಿರೋ ಸಾಧ್ಯತೆಗಳು ಹೆಚ್ಚಿವೆ ಅಂತ ಇಸ್ರೇಲಿ ಸೇನೆ ಅನೌನ್ಸ್ ಮಾಡಿದೆ. ಈ ಕುರಿತು ನಮಗೆ ಕೆಲ ಸೂಚನೆಗಳು ಸಿಕ್ಕಿವೆ ಅಂತ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಹೇಳ್ಕೊಂಡಿವೆ. ಅಂದಹಾಗೆ ಜುಲೈ 13ನೇ ತಾರೀಕು ಇಸ್ರೇಲ್ ಸೇನೆ ಡೀಫ್ನನ್ನೇ ಟಾರ್ಗೆಟ್ ಮಾಡಿಕೊಂಡು ದಕ್ಷಿಣ ಗಾಜಾ ಪಟ್ಟಿಯ ಖಾನ್ ಯೂನಿಸ್ ನಗರದ ಮೇಲೆ ಬಲವಾದ ದಾಳಿಯನ್ನು ನಡೆಸಿದ್ರು. ಕೆಲ ವರದಿಗಳ ಪ್ರಕಾರ ಇಸ್ರೇಲಿಲ್ಲಿ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರಗಳನ್ನು ಬಳಸಿದ್ರು. ವಿಶೇಷವಾಗಿ JDAM ಅನ್ನೋ ಸ್ಫೋಟಕದಿಂದ ಉಡಾಯಿಸಿತ್ತು. ಸುಮಾರು 900 ಕಿಲೋಗ್ರಾಂ ಸ್ಫೋಟಕ ಇದರಲ್ಲಿತ್ತು. ಈ ದಾಳಿಗೆ ಅಕ್ಕಪಕ್ಕದ ಕಟ್ಟಡಗಳೆಲ್ಲ ಉದುರು ಹೋಗಿದ್ವು, ನಾಶ ಆಗಿ ದೊಡ್ಡ ಕಂದಕ, ಒಂದು ಕ್ರೇಟರ್ ಅಲ್ಲಿ ಸೃಷ್ಟಿಯಾಗಿತ್ತು ಸ್ಫೋಟದ್ದು. ಸುಮಾರು 90 ಜನ ಅಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ರು. ರಫಾ ಸಲಾಮ ಅನ್ನೋ ಹಮಸ್ನ ಕಮಾಂಡರ್ ಕೂಡ ಅದರಲ್ಲಿ ಮೃತಪಟ್ಟಿರೋದು ಕನ್ಫರ್ಮ್ ಆಗಿತ್ತು. ಆದ್ರೀಗ ಈ ಸಲಾಮ ಮತ್ತು ಡೀಫ್ ಎದುರು ಬದರಾಗಿ ಕುಳಿತುಕೊಂಡಿದ್ರು ಆ ಅಟ್ಯಾಕ್ ಆದಂಥ ಟೈಮ್ನಲ್ಲಿ. ಹೀಗಾಗಿ ಇಬ್ಬರೂ ಹೋಗಿರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಇಸ್ರೇಲಿ ಸೇನೆ ಹೇಳಿದೆ.
ಅಲ್ಲದೆ ಶೀಘ್ರದಲ್ಲೇ ಅವರ ದೇಹವನ್ನು ಕೂಡ ಹುಡುಕಿಬಿಟ್ಟು ಕನ್ಫರ್ಮ್ ಮಾಡ್ತೀವಿ ಅಂತ ಇಸ್ರೇಲಿ ಸೇನೆ ಹೇಳಿದೆ. ಆದರೆ ಹಮಸ್ ಏನು ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂತೆ, ಹಮಸ್ ಇದಕ್ಕೆ ಸಂಬಂಧಪಟ್ಟಂತೆ ನಿರಾಕರಿಸ್ತಾ ಇದೆ. ಡೀಫ್ ಇನ್ನೂ ಚೆನ್ನಾಗಿದ್ದಾರೆ, ಏನೂ ಆಗಿಲ್ಲ ಅಂತ ಹಮಸ್ ಹೇಳ್ತಾ ಇದೆ. ಕಾರ್ಯಾಚರಣೆಗಳ ಮೇಲ್ವಿಚಾರಣೆನ ನಡೆಸ್ಕೊಂಡು ಗಟ್ಟಿಮುಟ್ಟಾಗಿದ್ದಾರೆ ಅಂತ ಹಮಸ್ನ ಕಡೆಯವರು ಈಗ ನಿರಾಕರಿಸ್ತಾ ಇದ್ದಾರೆ ಇಸ್ರೇಲ್ನ ಈ ಕ್ಲೇಮನ್ನು. ಆದರೆ ಗಮನಿಸಬೇಕಾಗಿರೋ ಸಂಗತಿ ಅಂದರೆ 1 ವಾರ ಕಳೆದರೂ ಕೂಡ ಡೀಫ್ ಜೀವಂತ ಇರೋದಕ್ಕೆ ಯಾವುದೇ ರೀತಿಯ ಪ್ರೂಫ್ ಕೊಟ್ಟಿಲ್ಲ. ಹೀಗಾಗಿ ಡೀಫ್ ಪರಲೋಕ ಸೇರಿರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಇದೇನಾದರೂ ನಿಜ ಆದರೆ ಗಾಜಾ ಯುದ್ಧ ಮಹತ್ವದ ತಿರುವಿಗೆ ಬಂದಂಗಾಗುತ್ತೆ ಈ ಘಟನೆಯ ಮೂಲಕ. ಮೆರಿಟ್ ಆಧಾರದ ಮೇಲೆ ಉದ್ಯೋಗ ಕೊಡಬೇಕು ಅಂತ ಶುರುವಾದ ಹಿಂಸಾಚಾರ ತಣ್ಣಗಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 105ರ ಗಡಿ ದಾಟಿದೆ. ಪ್ರತಿಭಟನೆ ಮಾಡ್ತಾ ಇರೋ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿ ಅವರ ಸಮಸ್ಯೆ ಬಗೆಹರಿಸೋಕೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಮುಂದಾಗಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಮಾತುಕತೆಗೆ ಬರುವಂತೆ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ವಿದ್ಯಾರ್ಥಿಗಳು ಒಪ್ತಾ ಇಲ್ಲ. ಇನ್ನು ಬಾಂಗ್ಲಾದಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿರೋ ಪರಿಣಾಮ ಈಶಾನ್ಯ ರಾಜ್ಯಗಳ ಮೂಲಕ ಬಾಂಗ್ಲಾದಿಂದ ಒಟ್ಟು 245 ಭಾರತೀಯರು ವಾಪಸ್ ಆಗಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಅಲ್ಲದೆ ಸದ್ಯ ಬಾಂಗ್ಲಾದಲ್ಲಿ 8,500 ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 15,000 ಭಾರತೀಯರಿದ್ದು ಈಗ ಅವರೆಲ್ಲ ಸೇಫ್ ಆಗಿದ್ದಾರೆ. ಅಲ್ಲದೆ ಬಾಂಗ್ಲಾದಲ್ಲಿ ನಡೀತಾ ಇರೋ ಉಗ್ರ ಸ್ವರೂಪದ ಪ್ರತಿಭಟನೆ ಆ ದೇಶದ ಆಂತರಿಕ ವಿಚಾರ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ಹಿಂಸಾಚಾರ ನಡೆದಿರುವ ವಿಚಾರವಾಗಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದ ಮುಖ್ಯಸ್ಥ ವೋಲ್ಕರ್ ಟರ್ಕ್ ಪ್ರತಿಕ್ರಿಯೆ ನೀಡಿ ಇದು ಆಘಾತಕಾರಿ ಮತ್ತು ಸ್ವೀಕಾರಾರ್ಹವಲ್ಲದ ಘಟನೆ ಅಂತ ಹೇಳಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಘಟನೆಯಲ್ಲಿ ಮೃತಪಟ್ಟವರಿಗೆ ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಅಮೆರಿಕದಲ್ಲಿ ಒಂದ್ ಕಡೆ ಅಧ್ಯಕ್ಷ ಚುನಾವಣೆಯ ಗೌಜಿ ಹೆಚ್ಚಾಗಿದ್ರೆ ಮತ್ತೊಂದ್ ಕಡೆ ಅಧ್ಯಕ್ಷ ಜೋ ಬೈಡೆನ್ ಚುನಾವಣೆಯಿಂದ ದೂರ ಸರಿಬೇಕು ಅನ್ನೋ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಈಗ ಬೈಡೆನ್ ಕೆಳಗಿಳಿಯಬೇಕು ಅಂತ ಡಿಮಾಂಡ್ ಇಡ್ತಾ ಇರೋ ಡೆಮೊಕ್ರೆಟಿಕ್ ಪಾರ್ಟಿಯ ಸಂಸದರ ಸಂಖ್ಯೆ 30 ಮೀರಿದೆ. ಆದರೆ ಜೋ ಬೈಡೆನ್ ಮಾತ್ರ ಚುನಾವಣೆಯಿಂದ ಕೆಳಗೆ ಇಳಿಯುವ ಲಕ್ಷಣಗಳನ್ನು ತೋರಿಸ್ತಾ ಇಲ್ಲ. ನಾನು ಪುನಃ ಅಮೆರಿಕದ ಅಧ್ಯಕ್ಷ ಆಗೇ ಆಗ್ತೀನಿ ಅಂತ ಬೈಡಜ್ಜ ಗುಟುರು ಹಾಕಿದ್ದಾರೆ. ನಾನು ಚುನಾವಣೆ ರೇಸ್ನಲ್ಲಿ ಗೆಲ್ಲೋ ಚಾನ್ಸ್ ತುಂಬ ಜಾಸ್ತಿ ಇದೆ. ಮುಂದಿನ ವಾರದಿಂದ ನಾನು ಎಲೆಕ್ಷನ್ ಕ್ಯಾಂಪೇನ್ ಜೋರಾಗಿ ಮಾಡ್ತೀನಿ ಅಂತ ಬಹಳ ಆತ್ಮವಿಶ್ವಾಸದಿಂದ ಬೈಡೆನ್ ಮಾತನಾಡಿದ್ದಾರೆ. ಅವ್ರಿಗೆ ಅನಿಸ್ತಾ ಇದೆ ಅಂತೆ ನಾನು ಚುನಾವಣೆಯಲ್ಲಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನನಗೆ ಅಂತ. 70% ಹೋಗಿದೆ ಟ್ರಂಪ್ರ ಪರ ಸಪೋರ್ಟ್ ಅಮೆರಿಕದಲ್ಲಿ ಇತ್ತೀಚಿನ ಕೆಲ ದಿನಗಳಲ್ಲಿ ಅಲ್ಲಿನ ಮಾಧ್ಯಮಗಳ ರಿಪೋರ್ಟ್ ಮಾಡ್ತಿವೆ. ಆದರೆ ಬೈಡನಿಗೆ ಮಾತ್ರ ಬರ್ತಾ 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 ಅವ್ರ ಚಾನ್ಸಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಾ ಇದೆಯಂತೆ. ಇತ್ತೀಚೆಗೆ ಅಮೆರಿಕದ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮೇಲೆ ನಡೆದಿರೋ ಹತ್ಯೆ ಸಂಚಿನ ಸಂಬಂಧ ಇನ್ನೊಂದು ಮಾಹಿತಿ ಲಭ್ಯ ಆಗಿದೆ. ಟ್ರಂಪ್ ಮೇಲೆ ಹಂತಕ ಥಾಮಸ್ ಮ್ಯಾಥ್ಯೂ ಕ್ರುಕ್ ದಾಳಿ ಮಾಡೋಕ್ಕೂ ಮುಂಚೆ ಆತನ ತಂದೆ ಮ್ಯಾಥ್ಯೂ ಕ್ರುಕ್ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ಎಸ್, ಮ್ಯಾಥ್ಯೂ ಕ್ರುಕ್ ಮನೆಯಲ್ಲಿ ಹಲವಾರು ಬಂದೂಕುಗಳಿವೆ, ಆದರೆ AR-15 ಬಂದೂಕು ಕಾಣೆಯಾಗಿದೆ. ಥಾಮಸ್ ಕೂಡ ಮನೆಯಲ್ಲಿ ಇಲ್ಲ, ಹಾಗಾಗಿ ಏನಾಗ್ತಿದೆಯೋ ಗೊತ್ತಿಲ್ಲ ಅಂತ ಮ್ಯಾಥ್ಯೂ ಅಂದರೆ ಈ ಕ್ರುಕ್ನ ಅಪ್ಪ ಸೀನಿಯರ್ ಮ್ಯಾಥ್ಯೂ ಕಳವಳಗೊಂಡಿದ್ರಂತೆ. ಸೊ ಬಂದೂಕು ಹಿಡಿದು ನನ್ನ ಮಗ ಥಾಮಸ್ ಎಲ್ಲಿ ಹೋದ್ನೋ ಅಂತ ಚಿಂತೆಗೆ ಒಳಗಾಗಿ ಪೊಲೀಸರಿಗೆ ಕಾಲ್ ಮಾಡಿದ್ರು ಅನ್ನೋ ಸ್ಫೋಟಕ ವಿಚಾರ ಈಗ ವರದಿಯಾಗ್ತಾ ಇದೆ. ಈ ಘಟನೆ ಆಗಿ ಆಲ್ಮೋಸ್ಟ್ 1 ವಾರ ಕಳೀತಾ ಇರೋ ಹೊತ್ತಲ್ಲಿ. ಆದರೆ ಟ್ರಂಪ್ ಮೇಲೆ ದಾಳಿ ನಡೆದ ನಂತರ ಅವರಪ್ಪ ಪೊಲೀಸರಿಗೆ ಕಾಲ್ ಮಾಡಿದ್ರು ಅಂತ ಕೆಲ ವರದಿಗಳು ಹೇಳಿದ್ರೆ, ಇನ್ನೂ ಕೆಲ ವರದಿಗಳು ಇಲ್ಲ ಮೊದಲೇ ಕಾಲ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾವೆ. ಇನ್ನು ಹಂತಕ ಥಾಮಸ್ ಬಳಿ ಮೊದಲು ಹಲವಾರು ಬಾರಿ ಟ್ರಂಪ್, ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್, ಪ್ರಧಾನ ವಕೀಲ ಮೆರಿಕ್ ಗಾರ್ಲ್ಯಾಂಡ್, FBI ಡೈರೆಕ್ಟರ್ ಆಗಿರೋ ಕ್ರಿಸ್ ವ್ರೇ ಹಾಗೂ ಬ್ರಿಟನ್ ರಾಜಮನೆತನದವರ ಬಗ್ಗೆ ಆನ್ಲೈನ್ ಸರ್ಚ್ ಮಾಡಿದ್ದ ಈ ಥಾಮಸ್ ಅಂತ ಗೊತ್ತಾಗಿದೆ. ಜೊತೆಗೆ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಮತ್ತು ಆಗಸ್ಟ್ನಲ್ಲಿ ನಡೆಯಲಿರೋ ಡೆಮೊಕ್ರೆಟಿಕ್ ರಾಷ್ಟ್ರೀಯ ಸಮಾವೇಶದ ಬಗ್ಗೆ ಕೂಡ ಸರ್ಚ್ ಮಾಡಿದ್ದ ಅಂತ ರಿವೀಲ್ ಆಗಿದೆ. ಆದರೂ ಕೂಡ ಇದುವರೆಗೆ ದಾಳಿಯ ಹಿಂದಿನ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿಲ್ಲ. ಇನ್ನೊಂದು ಕಡೆ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ ಜೊತೆ ಡೊನಾಲ್ಡ್ ಟ್ರಂಪ್ ಕಾಲ್ ಮಾಡಿ ಮಾತನಾಡಿರುವುದಾಗಿ ತಮ್ಮ ಟ್ರುತ್ ಸೋಷಿಯಲ್ ಅನ್ನೋ ಪ್ಲಾಟ್ಫಾರ್ಮ್ನಲ್ಲಿ ಟ್ರಂಪ್ ಬರ್ಕೊಂಡಿದ್ದಾರೆ. ಜೊತೆಗೆ ಅಮೆರಿಕದ ಚುನಾವಣೆಯಲ್ಲಿ ಗೆದ್ದು ಅಧ್ಯಕ್ಷನಾಗಿ ತಮ್ಮ ಕರ್ತವ್ಯ ಶುರು ಮಾಡೋಕ್ಕೂ ಮುನ್ನ ಯುಕ್ರೇನ್ ರಷ್ಯಾ ಯುದ್ಧವನ್ನು ಕೊನೆಗೊಳಿಸುವುದಾಗಿ ಪ್ರತಿಜ್ಞೆ ಕೂಡ ಮಾಡಿದ್ದಾರೆ ಟ್ರಂಪ್. ಮಹತ್ವದ ಬೆಳವಣಿಗೆಯಲ್ಲಿ ಪಾಕ್ ಸರ್ಕಾರದ ಉಗ್ರ ಕಾರ್ಯಾಚರಣೆಯೊಂದು ಯಶಸ್ವಿಯಾಗಿದೆ. ವಿಶ್ವಸಂಸ್ಥೆ ಬ್ಯಾನ್ ಮಾಡಿರೋ ಜಾಗತಿಕ ಉಗ್ರ ಸಂಘಟನೆಯ ಲೀಡರ್ ಒಬ್ಬ ಲಾಡೆನ್ನ ಆಪ್ತ ಸಹಚರ ಅಮಿನ್ ಉಲ್ ಹಕ್ನನ್ನ ಅರೆಸ್ಟ್ ಮಾಡಲಾಗಿದೆ. ಪಾಕ್ನ ಭಯೋತ್ಪಾದನಾ ನಿಗ್ರಹ ದಳದ ಅಧಿಕಾರಿಗಳು ಈತನನ್ನು ಬಂಧಿಸಿದ್ದಾರೆ. ಈ ಮೂಲಕ ಪಾಕ್ನಲ್ಲಿ ಅನೇಕ ವರ್ಷಗಳ ನಂತರ ಈ ಜಾಗತಿಕ ಉಗ್ರ ಸಂಘಟನೆಯ ವ್ಯಕ್ತಿಯೊಬ್ಬನನ್ನ ಬಂಧಿಸಲಾಗಿದೆ. ಅಲ್ಲದೆ ಈತ ಪಾಕ್ನ ಪಂಜಾಬ್ ಪ್ರಾವಿನ್ಸ್ನಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋಕೆ ಸಂಚು ರೂಪಿಸಿದ್ದ ಅಂತ ಪಾಕಿಸ್ತಾನ ಹೇಳಿದೆ. ಹೀಗಾಗಿ ಈತನ ವಿರುದ್ಧ ಪಾಕ್ನ ಭಯೋತ್ಪಾದನಾ ನಿಗ್ರಹ ದಳ ಹಾಗೆ ಪಾಕ್ನ ಗುಪ್ತಚರ ಇಲಾಖೆ ಜಂಟಿ ಕಾರ್ಯಾಚರಣೆ ಮಾಡಿ ಈ ಬಂಧನವನ್ನು ಮಾಡಿದ್ದಾರೆ. ಆದರೆ ಪಾಕ್ನ ಗುಪ್ತಚರ ಇಲಾಖೆ ಸದ್ಯ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಹಾಗೆ 2001ರಲ್ಲಿ ಈತ ಜಾಗತಿಕ
ಉಗ್ರ ಲಾಡೆನ್ನ ಸೆಕ್ಯೂರಿಟಿ ಕೋಆರ್ಡಿನೇಟರ್ ಅಂತ ಹೇಳಿ ವಿಶ್ವಸಂಸ್ಥೆ ತನ್ನ ಉಗ್ರ ಗುಂಪಿಗೆ ಸೇರಿಸಿ ನಿರ್ಬಂಧವನ್ನ ಹೇರಿತು. ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಇಡೀ ಜಗತ್ತು ಅಲ್ಲೋಲ ಕಲ್ಲೋಲ ಆಗಿತ್ತು. ಇದೀಗ ಈ ತಾಂತ್ರಿಕ ದೋಷವನ್ನ ಸರಿ ಮಾಡಿದ್ದು ಸಮಸ್ಯೆ ಬಗೆಹರಿದಿದೆ ಅಂತ ಮೈಕ್ರೋಸಾಫ್ಟ್ ಮಾಹಿತಿ ನೀಡಿದೆ. ಆದರೆ ಸೈಬರ್ ಸೆಕ್ಯೂರಿಟಿ ಔಟೇಜ್ನಿಂದಾಗಿ ಮೈಕ್ರೋಸಾಫ್ಟ್ ಆಫೀಸ್ 365 ಆ್ಯಪ್ ಮೇಲೆ ಹಾಗೂ ಇತರ ಸೇವೆಗಳ ಮೇಲೆ ಬೀರಿರೋ ಪರಿಣಾಮ ಮಾತ್ರ ಇನ್ನು ಸ್ವಲ್ಪ ಟೈಮ್ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮೈಕ್ರೋಸಾಫ್ಟ್ ಔಟೇಜ್ ಕುರಿತಾಗಿ ಅಮೆರಿಕದ ಸೈಬರ್ ಸೆಕ್ಯೂರಿಟಿ ಏಜೆನ್ಸಿ CISA ಜನರಿಗೆ ಎಚ್ಚರಿಕೆಯನ್ನು ಜಾರಿ ಮಾಡಿದೆ. ಇದರಿಂದ ಹ್ಯಾಕರ್ಗಳು ಲಾಭ ಪಡ್ಕೊಳ್ತಾರೆ, ಹುಷಾರ್ ಅಂತ ಹೇಳಿದೆ. ಹೈಟಿ ತೀರದಲ್ಲಿ ದೋಣಿಯೊಂದಕ್ಕೆ ಬೆಂಕಿ ಬಿದ್ದ ಪರಿಣಾಮ ಕನಿಷ್ಠ 40 ಜನ ವಲಸಿಗರು ಪ್ರಾಣ ಕಳ್ಕೊಂಡಿದ್ದಾರೆ. ಹೈಟಿಯ ಉತ್ತರ ತೀರದಲ್ಲಿ ಘಟನೆಯಾಗಿದೆ. ಈ ಬಗ್ಗೆ ವಿಶ್ವಸಂಸ್ಥೆಯ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಏಜೆನ್ಸಿ ಮಾಹಿತಿ ನೀಡಿದೆ. ಘಟನೆಯಲ್ಲಿ 41 ಜನರನ್ನ ಹೈಟಿಯ ಕೋಸ್ಟ್ ಗಾರ್ಡ್ ತಂಡ ರಕ್ಷಣೆ ಮಾಡಿದೆ. ಸುಟ್ಟ ಗಾಯಗಳಾಗಿರೋ ಪರಿಣಾಮ 11 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ದೋಣಿಯಲ್ಲಿ ವುಡು ಆಚರಣೆ ಅಂದರೆ ದೋಣಿ ಮೇಲೆ ಕ್ಯಾಂಡಲ್ ಹಿಡಿದು ಪ್ರಾರ್ಥನೆ ಮಾಡೋ ಆಧ್ಯಾತ್ಮಿಕ ಆಚರಣೆ ವೇಳೆ ಈ ಅಗ್ನಿ ಅವಘಡ ಉಂಟಾಗಿದೆ. ಪ್ರಾಥಮಿಕ ತನಿಖೆ ನಡೆಸಿದ ಪೊಲೀಸರು ಈ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಘಟನೆ ವೇಳೆ ದೋಣಿಯಲ್ಲಿ ಒಟ್ಟು 80 ಜನ ಇದ್ರು. ಹೀಗಾಗಿ ಇನ್ನುಳಿದವರಿಗಾಗಿ ರಕ್ಷಣಾ ತಂಡ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದೆ ಅಂತ ಮಾಹಿತಿ ಲಭ್ಯವಾಗಿದೆ. ಹೈವೇ ಬ್ರಿಡ್ಜ್ ಒಂದು ಕುಸಿದ ಪರಿಣಾಮ 11 ಜನ ಮೃತಪಟ್ಟಿರೋ ಘಟನೆ ಚೈನಾದಲ್ಲಿ ಆಗಿದೆ. ಅಲ್ಲಿನ ಶಾಂಗ್ಸಿ ಪ್ರಾಂತ್ಯದಲ್ಲಿ ಈ ಘಟನೆಯಾಗಿದೆ. ಹಠಾತ್ ಪ್ರವಾಹದಿಂದ ಹೀಗಾಗಿದೆ ಅಂತ ಸ್ಥಳೀಯ ಸರ್ಕಾರ ಮಾಹಿತಿ ನೀಡಿದೆ. ಏನೋ ಘಟನೆಯಿಂದಾಗಿ 30 ಜನ ಸೇರಿದಂತೆ 20 ವಾಹನಗಳು ಕೂಡ ನಾಪತ್ತೆಯಾಗಿವೆ. ಹೀಗಾಗಿ ಶೋಧ ಕಾರ್ಯ ನಡೆಸ್ತಾ ಇರೋ ರಕ್ಷಣಾ ತಂಡ ಸದ್ಯ 5 ವಾಹನಗಳನ್ನು ರಕ್ಷಿಸಿದ್ದು ತನ್ನ ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಿದೆ ಅಂತ ಗೊತ್ತಾಗಿದೆ. ಅಂದಹಾಗೆ ಚೈನಾದ ಉತ್ತರ ಹಾಗೂ ಮಧ್ಯ ಭಾಗದಲ್ಲಿ ಕಳೆದ ಮಂಗಳವಾರದಿಂದ ಧಾರಾಕಾರ ಮಳೆ ಸುರಿದು ಭಾರೀ ಜಲ ಪ್ರವಾಹ ಉಂಟಾಗ್ತಾ ಇದೆ. ಹೀಗಾಗಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಾಶಕ್ಕೂ ಕಾರಣವಾಗ್ತಾ ಇದೆ. ಮಹತ್ವದ ಬೆಳವಣಿಗೆಯಲ್ಲಿ ಜರ್ಮನಿ ಮೂಲದ 60 ವರ್ಷದ ವ್ಯಕ್ತಿಯೊಬ್ಬ HIV ಆಲ್ಮೋಸ್ಟ್ ಗುಣಮುಖರಾಗಿರೋದು ವರದಿಯಾಗಿದೆ. ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಂಡ ಬಳಿಕ ಈ ವ್ಯಕ್ತಿ HIV ಗುಣಮುಖರಾಗಿರೋ ಹಾಗಿದೆ ಅನ್ನೋ ಮಾಹಿತಿ. ಈ ಮೂಲಕ ಜಾಗತಿಕವಾಗಿ HIV ಗುಣಮುಖರಾದ 7ನೇ ವ್ಯಕ್ತಿ ಈತ ಅಂತ ಈಗ ಪರಿಗಣಿಸಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.